ಇವತ್ತು ನಾವು ನೋಡ್ತಾ ಇದ್ದೀವಿ ardublockly ಬಗ್ಗೆ. ಇದೊಂದು ವಿಜುವಲ್ ಪ್ರೋಗ್ರಾಮಿಂಗ್ ಎಡಿಟರ್ ಇದೆ. ಆರ್ಡಿನೋ ಐಡಿ ಸೋರ್ಸ್ ಕೋಡ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡೋಣ. ಇದು ತಮ್ಮ ಯೂಸ್ ಮಾಡೋದಂಥ ardublockly ಸಾಫ್ಟ್ವೇರ್ ಇದೆ. ಇದನ್ನು ನಾವು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಕೂಡ ಮಾಡಬೇಕು. ಒಂದು ವಿಷಯ ನೆನಪಲ್ಲಿ ಇರಬೇಕು, ಆರ್ಡಿನೋ ಐಡಿ ಸಾಫ್ಟ್ವೇರ್ ಕೂಡ ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಇರಲೇಬೇಕು. ಎರಡು ಸಾಫ್ಟ್ವೇರ್ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಅಲ್ಲಿಂದ ದಯವಿಟ್ಟು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಕ್ಲಿಕ್ ಮಾಡಿ ಓಪನ್ ಆಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಆಪ್ಷನ್ ಬರುತ್ತೆ. ಸ್ಕ್ರಾಲ್ ಡೌನ್ ಮಾಡಿ ಬಂದ ತಕ್ಷಣ ಕೆಳಗಡೆ ವಿಂಡೋಸ್ ಜಿಪ್ ಫೈಲ್ ಇದೆ. ಡೌನ್ಲೋಡ್ ಮಾಡಿದ ತಕ್ಷಣ ಅದನ್ನು ಅನ್ಜಿಪ್ ಮಾಡ್ಕೊಳ್ಳಿ. ಅನ್ಜಿಪ್ ಮಾಡಿದ ತಕ್ಷಣ ನಿಮಗೆ ಒಂದು ಫೋಲ್ಡರ್ ಸಿಗುತ್ತೆ, ಓಪನ್ ಮಾಡಿ. ಅದ್ರ ಒಳಗಡೆ ಇನ್ನೊಂದು ardublockly ಅಂತ ಫೋಲ್ಡರ್ ಸಿಗುತ್ತೆ. ಇದನ್ನು ಕಾಪಿ ಮಾಡಿ ತಮ್ಮ ಲ್ಯಾಪ್ಟಾಪಲ್ಲಿ ಇರೋಂಥ ಬೇರೆ ಒಂದು ವ್ಯಾಲ್ಯೂಮಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಇವಾಗ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಅದರಲ್ಲಿ ardublockly _run ಅಂತ ಒಂದು ವಿಂಡೋಸ್ ಬ್ಯಾಚ್ ಫೈಲ್ ಸಿಗುತ್ತೆ. ಅದನ್ನು ರೈಟ್ ಕ್ಲಿಕ್ ಮಾಡಿ ಒಂದು ಶಾರ್ಟ್ಕಟನ್ನು ಡೆಸ್ಕ್ಟಾಪಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಆಗಿದೆ ಶಾರ್ಟ್ಕಟ್. ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ, ಸಾಫ್ಟ್ವೇರ್ ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಕೆಲವೊಂದು ಸೆಟ್ಟಿಂಗ್ಸನ್ನು ನಾವು ಮಾಡಬೇಕು. ಎಡಿಟಲ್ಲಿ ಹೋಗಿ ಪ್ರೆಫರೆನ್ಸಲ್ಲಿ ಹೋದ ತಕ್ಷಣ ನಿಮಗೆ ಒಂದು ಪಾತ್ ಆರ್ಡಿನೋ ಐಡಿ ಅಂತ ನಾನು ಸಾಫ್ಟ್ವೇರ್ನ ಹೇಳಿದೆ, ಅದನ್ನು ನಾವು ಆ ಪಾತನ್ನು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ವಿಂಡೋಸ್ ಏನು ಪ್ರೋಗ್ರಾಮ್ ಇನ್ಸ್ಟಾಲ್ ಇರುತ್ತೆ ಅಲ್ಲಿ ಹೋಗಿ ಸಿ ಡ್ರೈವಲ್ಲಿ ಹೋಗಿ ಪ್ರೋಗ್ರಾಮ್ ಫೈಲ್ಸಲ್ಲಿ ಹೋದ ತಕ್ಷಣ ಆರ್ಡಿನೋ ಅಂತ ಸಿಗುತ್ತೆ. ಆರ್ಡಿನೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪಾತನ್ನು ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಿ ಅದರ ಎದುರುಗಡೆ /ardino _debug.exe ಅಂತ ಟೈಪ್ ಮಾಡಿ. ಇದು ಯಾಕೆ ನೆಸೆಸರಿ ಅಂದರೆ ಇಲ್ಲಿ ನಾವು ardublockly ಏನೇ ಪ್ರೋಗ್ರಾಮ್ ಮಾಡ್ತೀವಿ ಅದನ್ನು ಆರ್ಡಿನೋ ಐಡಿಯಲ್ಲಿ ಈಸಿಯಾಗಿ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ardublockly ಇರೋಂಥ ಇದು ವೈಟ್ ಏನು ಸ್ಪೇಸ್ ಇದೆ, ಇದು ಕ್ಯಾನ್ವಾಸ್ ಅಂತ ಕರಿತೀವಿ. ಇಲ್ಲಿ ಬ್ಲಾಕ್ಸನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಾವು ಬ್ಲಾಕ್ಸ್ ಡ್ರಾಪ್ ಮಾಡ್ತೀವಿ. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಸಿಗುವಂಥ ಸೋರ್ಸ್ ಕೋಡ್ ಪ್ಲೇಸ್ ಅಂದರೆ ಇಲ್ಲೇ ನಮಗೆ ಸೋರ್ಸ್ ಕೋಡ್ ಸಿಗೋದು ಆರ್ಡಿನೋಗೋಸ್ಕರ ಬೇಕಾದಂಥ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ನಿಮಗೆ ಲಾಜಿಕ್, ಲೂಪ್ಸ್, ಮ್ಯಾಥ್ಸ್, ಟೆಕ್ಸ್ಟ್, ವೇರಿಯೇಬಲ್ಸ್, ಫಂಕ್ಷನ್ಸ್, ಇನ್ಪುಟ್ ಔಟ್ಪುಟ್, ಟೈಮ್, ಮ್ಯೂಸಿಕ್, ಮೋಟ್ರಿಗೋಸ್ಕರ ಸೆಪ್ರೇಟ್ ಸೆಕ್ಷನ್ ಇದೆ, ಕಮ್ಯುನಿಕೇಷನ್, ಈ ಥರ ಸೆಪ್ರೇಟಾಗಿ ಸೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಪ್ರೋಗ್ರಾಮ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಸೋರ್ಸ್ ಕೋಡ್ ಕೂಡ ತುಂಬ ಈಸಿಯಾಗಿ ನೋಡ್ಬೋದು. ಇವಾಗ ನಾವು ಒಂದು ಸ್ಯಾಂಪಲ್ ಫೈಲನ್ನು ಮಾಡಿ ನೋಡೋಣ. ಒಂದು LEDನ ಬ್ಲಿಂಕ್ ಮಾಡಲಿಕ್ಕೆ ಬೇಕಾದಂಥ ಪ್ರೋಗ್ರಾಮ್. ಇನ್ಪುಟ್ ಔಟ್ಪುಟಲ್ಲಿ ಹೋಗಿ ಮೊದಲನೇ ಬ್ಲಾಕನ್ನು ತೊಗೊಳ್ಳಿ. ಸೆಟ್ ಡಿಜಿಟಲ್ ಪಿನ್ ಹೈ ಅಂತ ಬರುತ್ತೆ. ಹೈ ಅಂದರೆ ಆನ್ ಎಲೆಕ್ಟ್ರಾನಿಕ್ಸಲ್ಲಿ ಈ ಥರ ಡ್ರಾಪ್ ಮಾಡಿ. ಪಿನ್ ನಂಬರ್ನ ರೈಟ್ ಸೈಡಲ್ಲಿ ನೋಡಿ ನಿಮಗೆ ಸೋರ್ಸ್ ಕೋಡ್ ಸಿಗ್ತಾ ಇದೆ. ಪಿನ್ ನಂಬರ್ 4 ತೊಗೊಳ್ತಾ ಇದ್ದೀನಿ, ಯಾಕಂದರೆ ಪಿನ್ ನಂಬರ್ 4ಗೆ ನನ್ನ LED ಕನೆಕ್ಟೆಡ್ ಇದೆ. LED ಎಷ್ಟು ಟೈಮ್ಗೋಸ್ಕರ ಆನ್ ಆಗಬೇಕು ಇದನ್ನು ಡಿಸೈಡ್ ಮಾಡಲಿಕ್ಕೋಸ್ಕರ ನಾನು ಟೈಮ್ ಸೆಕ್ಷನಲ್ಲಿ ಒಂದು ಡಿಲೇ ತೊಗೊಳ್ತಾ ಇದ್ದೀನಿ. ಡಿಲೇ ಅಂದರೆ ಒಂದು ಎರಡು ಆ್ಯಕ್ಷನ್ ಮಧ್ಯದಲ್ಲಿ ಇರುವಂಥ ಒಂದು ಗ್ಯಾಪ್. ಆ ಗ್ಯಾಪನ್ನು ನಾವು 1000 ಮಿಲಿಸೆಕೆಂಡ್ ಕೊಟ್ಟಿದ್ದೀನಿ. 1000 ಮಿಲಿಸೆಕೆಂಡ್ ಅಂದರೆ 1 ಸೆಕೆಂಡ್. ಇವಾಗ ಈ ಬ್ಲಾಕನ್ನು ಮತ್ತೆ ನಾನು ಡೂಪ್ಲಿಕೇಟ್ ಮಾಡ್ಬೋದು. ಲೋ ಅಂದರೆ ಆಫ್ಗೋಸ್ಕರ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸರ್ಟ್ ಮಾಡಿದ ತಕ್ಷಣ ಅದನ್ನು ಹೈ ಇದ್ದದನ್ನು ನೀವು ಲೋ ಅಂತ ಮಾಡ್ಬೋದು. ಲೋ ಮಾಡಿ ಮತ್ತೆ ನೀವು ಬ್ಲಾಕನ್ನು ಡಿಲೇ ಕೊಡಿ. ಡಿಲೇ ಅಂದರೆ ಲೋಗೋಸ್ಕರ ಬೇಕಾದಂಥ ಒಂದು ಡಿಲೇನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ನಮಗೆ ಬೇಕಾದಂಥ ಪ್ರೋಗ್ರಾಮ್ ಇವಾಗ ರೆಡಿ ಆಗಿದೆ. ಇಲ್ಲಿ ನೀವು ಕಾಮೆಂಟ್ ಕೂಡ ಆ್ಯಡ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಯಾವುದೇ ಒಂದು ಬ್ಲಾಕಲ್ಲಿ ಕಾಮೆಂಟ್ ಆ್ಯಡ್ ಮಾಡಬೇಕಂದ್ರೆ ಕಾಮೆಂಟ್ ಟೈಪ್ ಮಾಡಿ ನಿಮಗೆ ಕಾಮೆಂಟ್ ಸಿಗುತ್ತೆ. ಅದೇ ಕಾಮೆಂಟ್ ನಿಮಗೆ ರೈಟ್ ಸೈಡಲ್ಲಿ ಸೋರ್ಸ್ ಕೋಡಲ್ಲಿ ಕೂಡ ಕಾಣಿಸ್ತಾ ಇದೆ. ಈ ಕಾಮೆಂಟನ್ನು ನೀವು ರಿಮೂವ್ ಮಾಡಬೇಕಂದ್ರೆ ಮತ್ತೆ ಅಲ್ಲೇ ರೈಟ್ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ ಕಾಮೆಂಟ್ ಮಾಡ್ಬೋದು. ಇನ್ ಸಮ್ ಕೇಸಸ್ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ, ನನಗೆ ಪ್ರೋಗ್ರಾಮಲ್ಲಿ ಆ ಪರ್ಟಿಕ್ಯುಲರ್ ಒಂದು ಲೈನ್ ಕೋಡ್ ಬೇಕಾಗಿರಲ್ಲ. ಅವಾಗ ನೀವು ಆ ಬ್ಲಾಕನ್ನು ಡಿಸೇಬಲ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಅದನ್ನು ಡಿಸೇಬಲ್ ಅಂತ ಮಾಡ್ಬೋದು. ಡಿಸೇಬಲ್ ಮಾಡಿದಾಗ ಸೋರ್ಸ್ ಕೋಡ್ ಹೋಗುತ್ತೆ, ಬ್ಲಾಕ್ ಅಲ್ಲೇ ಇರುತ್ತೆ, ಬಟ್ ಅದು ಕಾಣಿಸ್ಕೊಳ್ಳಲ್ಲ. ಮತ್ತೆ ನೀವು ಬೇಕಂದರೆ ಅದನ್ನು ವಾಪಸ್ ತಿರುಗಿ ಎನೇಬಲ್ ಮಾಡ್ಬೋದು. ಸೊ ಇವಾಗ ಈ ಪ್ರೋಗ್ರಾಮಿಂಗ್ ಆಗಿದೆ. ಕೆಲವೊಂದು ಸಾರಿ ನಿಮಗೆ ಡಿಲೀಟ್ ಮಾಡಬೇಕಂದ್ರೆ ಯಾವುದೇ ಒಂದು ಬ್ಲಾಕ್ ಮೇಲೆ ಕ್ಲಿಕ್ ಹೋಲ್ಡ್ ಮಾಡಿ ನೀವು ಅದನ್ನು ಡ್ರ್ಯಾಗ್ ಮತ್ತು ಡ್ರಾಪ್ ಅಂದರೆ ಡಸ್ಟ್ಬಿನ್ನಲ್ಲೇ ಡ್ರಾಪ್ ಮಾಡಿದರೆ ಅದು ಡಿಲೀಟ್ ಆಗುತ್ತೆ. ಇವಾಗ ಇಲ್ಲಿಂದ ನಾನು ಸೋರ್ಸ್ ಕೋಡ್ ಓಪನ್ ಮಾಡ್ತಾ ಇದ್ದೀನಿ. ಆರ್ಡಿನೋ ಐಡಿಗೆ ಇಲ್ಲಿ ಯೆಲ್ಲೋ ಕಲರ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಡೈರೆಕ್ಟಾಗಿ ನಾವು ಆರ್ಡಿನೋ ಐಡಿಯಲ್ಲಿ ಸೋರ್ಸ್ ಕೋಡನ್ನು ಓಪನ್ ಮಾಡ್ತಾ ಇದ್ವಿ. ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಅಂದರೆ ಕೆಲವೊಂದು ಸಾರಿ ಈ ಥರ ಓಪನ್ ಆಗೋದಿಲ್ಲ. ಆ ಕೇಸಲ್ಲಿ ನಿಮ್ಗೆ ಏನು ಮಾಡಬೇಕಾಗತ್ತೆ, ಇಲ್ಲೇ ನೀವು ರೈಟ್ ಸೆಕ್ಷನಲ್ಲಿ ಸೋರ್ಸ್ ಕೋಡ್ ಇದೆಯಲ್ಲ ಅಲ್ಲಿ ರೈಟ್ ಕ್ಲಿಕ್ ಮಾಡಿ, ಒಂದ್ಸರಿ ಕ್ಲಿಕ್ ಮಾಡಿ ಜಸ್ಟ್, ಅಂಡ್ ದೆನ್ Ctrl+A Ctrl+C ಕಾಪಿ ಆಗುತ್ತೆ. ಇಲ್ಲಿ ಬಂದು ಮತ್ತೆ Ctrl+A Ctrl+V ಮಾಡಿ. ಅಂದರೆ ಇದ್ರೂ ಯಾವುದೇ ಒಂದು ಪ್ರೋಗ್ರಾಮ್ ಇದ್ದರೆ ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಮತ್ತು ಇಲ್ಲಿ ಇನ್ನೊಂದು ಸರಿ ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ನಾವು ಸಿಂಪಲ್ ಆಗಿ ಪ್ರೋಗ್ರಾಮ್ ಮಾಡಬಹುದು. ardublockly ತುಂಬ ಈಸಿ ಇದೆ. ಇನ್ನೊಂದು ಫ್ಯಾಕ್ಟ್ ನಾನು ಕೇಳ್ತಾ ಇದ್ದೀನಿ, ಈ ಸಾಫ್ಟ್ವೇರ್ನ ಡಿಸೈನ್ ಮಾಡಿರೋಂಥ ವ್ಯಕ್ತಿ ಯಾರು? ಅವರು ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದರು. ಅವ್ರ ಹೆಸರು ನನಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ardublockly ತುಂಬ ಈಸಿ ಇದೆ. ಇದೇ ಥರ ನಾವು ವೀಡಿಯೋಸನ್ನು ಕೊಡ್ತಾ ಇರ್ತೀವಿ. ಆರ್ಡಿನೋ ಜೊತೆ ತುಂಬ ಪ್ರಾಜೆಕ್ಟ್ಸ್ ಮಾಡಿ ಕಲಿತಾ ಇರಿ. ಒಂದೇ ಒಂದು ರಿಕ್ವೆಸ್ಟ್, ಪ್ಲೀಸ್ 1 ಸಬ್ಸ್ಕ್ರೈಬ್, 1 ಲೈಕ್ ಆ್ಯಂಡ್ 1 ಶೇರ್. ಅಲ್ಲಿವರೆಗೂ ಥ್ಯಾಂಕ್ ಯು, ಸಿ ಯು. Please subscribe, support and keep learning. Thank you.